ವಾತಾವರಣ ನಿರ್ವಹಿಸ್ಬೇಕಾಗ್ತದೆ. ಯಾವಾಗ ನಮ್ಮಲ್ಲಿ ದುಡ್ಡಿನ ಬಲನೋ ಯಾವ ಬಲನೋ ಊಟದ ಬಲನೋ ಮತ್ತೇನು ಶಕ್ತಿಯ ಬಲನೋ ಬಂದಾಗ ಸಹ ಮನುಷ್ಯನಿಗೆ ಕಾಮದ ಬಲನೂ ಹೆಚ್ಚಾಗಿರ್ತದೆ. ಅದಕ್ಕೊಂದು ಏನಪ್ಪ ಅಂದ್ರೆ ಚೌಕಟ್ಟದ ಮದುವೆ ಅನ್ನೋಂಥದ್ದು. ಅದು ಮಾಡೋ ಜೊತೆಗೆ ಇನ್ನೂ ಮತ್ತು ಆನಂದ ಏನಾಗ್ತದೆ, ಮದುವೆ ಆಗುವವರೆಗೆ ತಂದೆ ತಾಯಿಗಳ ಗಮನ, ಮದುವೆ ಆದ ನಂತರ ಹೆಂಡತಿ ಜವಾಬ್ದಾರಿ ವಹಿಸ್ಕೊಂಡು ಮಾಡ್ತಾ ಇರ್ತಾಳೆ. ಹೀಗಾಗಿ ಮನುಷ್ಯ ಒಬ್ಬ ಸಜ್ಜನ ಆಗಕ್ಕೆ ಸಾಧ್ಯ ಅದ. ಯಾಕಂದ್ರೆ ನಮ್ಮಲ್ಲಿ ಇನ್ನೊಂದು ನೀವು ತ್ರಿಪದಿಗಳಲ್ಲಿ ಕೇಳಿರ್ಬೋದು, ಏನಪ್ಪ ಅಂತಂದ್ರೆ ನನ್ನ ಗಂಡ ನೆಲ್ಲಕ್ಕಿ ಬೋನ ಉಣೋಲ್ಲ, ಒಲ್ಲಿಯ ಉಡೋಲ್ಲ, ಯಾಕವಲ್ಲ ಅಂದರೆ ಇಲ್ಲದಕ್ಕೆ ಒಲ್ಲ ಅಂತ. ಹಂಗೆ ಇಲ್ಲ ಅದು ದುಡ್ಡಿದ್ದಾಗ ಅಂಥವೇನು ಉಡೋಕ್ಕೆ ಸಾಧ್ಯ ಇಲ್ಲ, ಬಡವಾಗಿ ಬದುಕ್ತೀವಿ. ಅದೇ ರೀತಿಯಾಗಿ ನಾವು ಸಹಿತ ದುಡ್ಡನ್ನು ಇದಕ್ಕೋ ಬಳಸಲಾರದ ನಮ್ಮ ಒಳ್ಳೆಯ ಕೆಲಸಕ್ಕೆ ಉಪಯೋಗ ಮಾಡಿಕೊಂಡು ಇಂಥ ಕೆಲಸಗಳು ಉಪಯೋಗ ಆಯ್ತಪ್ಪ ಅಂದ್ರೆ ಈ ಪ್ರಜ್ವಲ್ ಮೇಲೆ ಆದಂಥ ಈ ದೋಷದ ಪ್ರಕರಣಗಳು ಇನ್ನೊಬ್ಬರ ಮೇಲೂ ಆಗುವ ಎಲ್ಲ ಸಾಧ್ಯತೆಗಳಿದ್ದಾವೆ. ಇದು ಪ್ರಜಾಪ್ರಭುತ್ವದಿಂದ ಎಲ್ಲರಿಗೂ ಗೊತ್ತಿರಲಿ. ಈಗೇನು ನೀವು ಗೆಲ್ತಾ ಇರ್ಬೋದು, ತಾತ್ಕಾಲಿಕವಾಗಿ ಕೆಟ್ಟ ಕೆಲಸಕ್ಕೆ ಕೆಟ್ಟ ರಿಸಲ್ಟ್ ಇರ್ತದೆ ಅನ್ನೋದಕ್ಕೆ ದೇವೇಗೌಡರು ದೊಡ್ಡವರು ಇಲ್ಲಿ ಯಾರೂ ಇಲ್ಲ, ನಾಯಕರು ತಿಳಿಯಿರಿ, ಈವನ್ ಸಿದ್ದರಾಮಯ್ಯರು ಇಲ್ಲ. ಆ ಮಾತನ್ನು ಸ್ಪಷ್ಟವಾಗಿ ಹೇಳಬೇಕಾಗ್ತದೆ. BJPಯಲ್ಲೂ ಯಾರೂ ಇಲ್ಲ. ಈವನ್ ಅವರು ಇವತ್ತಿನ ಮೋದಿಯವ್ರಿಗಿಂತಲೂ ಹಿರಿಯರು ಅಂಥ ವ್ಯಕ್ತಿ. ಅವರ ಮನೆಯಲ್ಲಿ ನಡೆದ ಘಟನೆ ಎಲ್ಲರಿಗೂ ಒಂದು ಪಾಠ ಆಗಲಿ, ತಮ್ಮ ಮಕ್ಕಳ ಬಗ್ಗೆ ಎಲ್ಲ ರಾಜಕಾರಣಿಗಳು ಗಮನ ಹರಿಸಲಿ. ಜೊತೆಗೆ ಒಳ್ಳೆಯ ನಾಯಕರನ್ನಾಗಿ ಬಳಸಲಿ. ಅವರಂದ್ರೆ ನಿಶ್ಚಿತ ಎಲೆಕ್ಷನ್ ನಿಲ್ಸೋರನ್ನ ದುಡ್ಡದ ಏನು ಮಾಡೋರು ಇಲ್ಲಂತಲ್ಲ, ಆದರೆ ಸಮಾಜಕ್ಕೆ ಒಳ್ಳೆಯ ಕೆಲಸ ಮಾಡುವಂಥ ನಾಯಕರನ್ನು ತಯಾರು ಮಾಡಿದರೆ ನಿಶ್ಚಿತವಾಗಿ ಇಷ್ಟಾದರೂ ಇವರಿಂದ ಆಗಲಿನೋ ಒಂದು ಹಂಬಲ. ಏನಂತೀರಿ ಇದಕ್ಕೆ? ಈ ನಾ ಹೇಳಿದ ಹಂಬಲ ತಪ್ಪಂತೀನಿ, ತಪ್ಪಂತ ಸರಿ ರೀ. ಒಟ್ಟಿನಲ್ಲಿ ನಮ್ಮ ಜೊತೆಗೆ ಮಾತಾಡ್ತಾ ಇರುತ್ತೆ ಬರೀ, ಹೇಳ್ತಾ ಇರುತ್ತೆ ಬರೀ, ಕಾಮೆಂಟ್ ಮಾಡ್ತಾ ಇರುತ್ತೆ ಬರೀ, ಶೇರ್ ಮಾಡ್ತಾ ಇರುತ್ತೆ ಬರೀ, ಸಬ್ಸ್ಕ್ರೈಬ್ ಮಾಡ್ತಾ ಇರುತ್ತೆ ಬರೀ. ಯಾಕಂದರೆ ಇದು ನಿಮ್ಮ ಚಾನಲ್ಲ, ನಿಮ್ಮ ಧ್ವನಿಗೆ ಧ್ವನಿ ಕೊಡೋ ಪ್ರಯತ್ನ ನಾವು ಮಾಡ್ತಾ ಇರ್ತೀವಿ ಅಂತ ಹೇಳ್ತಾ H60 ನ್ಯೂಸ್ ಅರ್ಥಾತ್ ಸೀತಾರಾಮ ಸತ್ಯದ ಕೈಗರಣೆ ವಂದನೆಗಳು.